ನಮಸ್ಕಾರ. ಕವನದ ಶೀರ್ಷಿಕೆ ದೇವರೇ ನೀನಿಷ್ಟೊಂದು ನಿಗೂಢವೇ, ದೇವರೇ ನೀನಿಷ್ಟೊಂದು ನಿಗೂಢವೇ, ದೇವರೇ ನೀನು ಸರ್ವಶಕ್ತನಂತೆ, ಸರ್ವವ್ಯಾಪ್ತನಂತೆ, ಸರ್ವಜ್ಞಾನಿಯಂತೆ. ದೇವರೇ ನೀನು ಸರ್ವಶಕ್ತನಂತೆ, ಸರ್ವವ್ಯಾಪ್ತನಂತೆ, ಸರ್ವಜ್ಞಾನಿಯಂತೆ. ಹೌದೇ? ದೇವರೇ ನೀನು ನಿರ್ಮೋಹಿಯಂತೆ, ನಿರ್ಲೋಭಿಯಂತೆ, ನಿರಾಕಾರವಂತೆ, ನಿರಾಡಂಬರವಂತೆ. ಹೌದೇ? ದೇವರೇ ನೀನು ನಿರ್ಮೋಹಿಯಂತೆ, ನಿರ್ಲೋಭಿಯಂತೆ, ನಿರಾಕಾರವಂತೆ, ನಿರಾಡಂಬರವಂತೆ. ಹೌದೇ? ದೇವರೇ ನೀನು ಅನಾದಿಯಂತೆ, ಅನಂತವಂತೆ, ಅಖಂಡವಂತೆ, ಅಪಾರವಂತೆ. ಹೌದೇ? ದೇವರೇ ನೀನು ಅನಾದಿಯಂತೆ, ಅನಂತವಂತೆ, ಅಖಂಡವಂತೆ, ಅಪಾರವಂತೆ. ಹೌದೇ? ದೇವರೇ ನಿನಗೆ ಸಹಸ್ರಾರು ಅವತಾರಗಳಂತೆ, ಅದರಲ್ಲೂ ಹೆಚ್ಚು ಶಕ್ತಿಶಾಲಿ, ಕಡಿಮೆ ಶಕ್ತಿಶಾಲಿ ಅವತಾರಗಳಂತೆ. ದೇವರೇ ನಿನಗೆ ಸಹಸ್ರಾರು ಅವತಾರಗಳಂತೆ, ಅದರಲ್ಲೂ ಹೆಚ್ಚು ಶಕ್ತಿಶಾಲಿ, ಕಡಿಮೆ ಶಕ್ತಿಶಾಲಿ ಅವತಾರಗಳಂತೆ. ಜಾತಿಗೊಂದು ದೇವರಂತೆ, ಅದರಲ್ಲೂ ಹೆಚ್ಚಂತೆ, ಕಡಿಮೆಯಂತೆ. ಹೌದೇ? ಜಾತಿಗೊಂದು ದೇವರಂತೆ, ಅದರಲ್ಲೂ ಹೆಚ್ಚಂತೆ, ಕಡಿಮೆಯಂತೆ. ಹೌದೇ? ಆ ಅವತಾರಗಳಲ್ಲಿ ಕೆಲವಕ್ಕೆ 16 ಮುಖಗಳಂತೆ, 106 ಕೈಗಳಂತೆ. ಆ ಅವತಾರಗಳಲ್ಲಿ ಕೆಲವಕ್ಕೆ 16 ಮುಖಗಳಂತೆ, 106 ಕೈಗಳಂತೆ. ಆದರೆ 16 ಕಾಲುಗಳ ರೂಪ ಇಲ್ಲವಂತೆ. ಏಕಂತೆ? ಆ ಅವತಾರಗಳಲ್ಲಿ ಕೆಲವಕ್ಕೆ 16 ಮುಖಗಳಂತೆ, 106 ಕೈಗಳಂತೆ, ಆದರೆ 16 ಕಾಲುಗಳ ರೂಪ ಇಲ್ಲವಂತೆ. ಏಕಂತೆ? ದೇವರೇ ಸಕಲ ಜೀವಿಗಳು ನಿನ್ನ ಮಕ್ಕಳಂತೆ, ಆದರೂ ನಿನ್ನ ಆವಾಸದ ಆವರಣದೊಳಗೆ ಕೆಲವರಿಗೆ ವಿಶೇಷ ಆತಿಥ್ಯವಂತೆ, ಮತ್ತೆ ಕೆಲವರು ನಿನ್ನ ಹೆಸರು ಹೇಳಿದರೂ ಪಾಪವಂತೆ. ನಿನ್ನ ಗರ್ಭದಲ್ಲೇ ಹುಟ್ಟಿದ ಮಕ್ಕಳು ನಿನ್ನ ಮುಟ್ಟಿದರೆ ನಿನಗೇ ಮೈಲಿಗೆಯಂತೆ. ದೇವರೇ ಸಕಲ ಜೀವಿಗಳು ನಿನ್ನ ಮಕ್ಕಳಂತೆ, ಆದರೂ ನಿನ್ನ ಆವಾಸದ ಆವರಣದೊಳಗೆ ಕೆಲವರಿಗೆ ವಿಶೇಷ ಆತಿಥ್ಯವಂತೆ, ಮತ್ತೆ ಕೆಲವರು ನಿನ್ನ ಹೆಸರು ಹೇಳಿದರೂ ಪಾಪವಂತೆ. ನಿನ್ನ ಗರ್ಭದಲ್ಲಿ ಹುಟ್ಟಿದ ಮಕ್ಕಳು ನಿನ್ನ ಮುಟ್ಟಿದರೆ ನಿನಗೇ ಮೈಲಿಗೆಯಂತೆ. ನಿನ್ನ ಮನೆಯೊಳಗೆ ನಿನ್ನ ಕೆಲವು ಮಕ್ಕಳಿಗೆ ಪ್ರವೇಶವಿಲ್ಲ ಅಂತೆ. ಏಕಂತೆ? ನಿನ್ನ ಮುಟ್ಟಿದರೆ ನಿನಗೇ ಮೇಲಿಗೆಯಂತೆ, ನಿನ್ನ ಮನೆಯೊಳಗೆ ನಿನ್ನ ಕೆಲವು ಮಕ್ಕಳಿಗೆ ಪ್ರವೇಶವಿಲ್ಲವಂತೆ. ಹೌದೇ? ದೇವರೇ ನೀನು ಪುಲ್ಲಿಂಗವೋ ಸ್ತ್ರೀಲಿಂಗವೋ? ದೇವರೇ ನೀನು ಪುಲ್ಲಿಂಗವೋ ಸ್ತ್ರೀಲಿಂಗವೋ? ನಿನ್ನ ಗುರುತಿಸುವುದು ಮಾತ್ರ ನಿತ್ಯ ನಪುಂಸಕ ಲಿಂಗಗಳಾದ ಕಲ್ಲು ಮಣ್ಣು ಮರದ ಸಾಧನೆಗಳಿಂದಲೇ ಅಂತೆ. ನಿನ್ನ ಗುರುತಿಸುವುದು ಮಾತ್ರ ಕಲ್ಲು ಮಣ್ಣು ಮರದ ಸಾಧನಗಳಿಂದಲೇ ಅಂತೆ. ದೇವರೇ ನೀನು ನಮಗಿಂತ ಭಿನ್ನವೋ ಅಭಿನ್ನವೋ? ದೇವರೇ ನೀನು ನಮಗಿಂತ ಭಿನ್ನವೋ ಅಭಿನ್ನವೋ? ಆದರೂ ನಮ್ಮ ರೂಪಗಳಂತೆಯೇ ನಿನ್ನನ್ನು ಚಿತ್ರಿಸಿದ್ದಾರೆ. ಏಕಂತೆ? ದೇವರೇ ತಂದೆ ತಾಯಿಗಳು ಮಕ್ಕಳಿಗಾಗಿ ತ್ಯಾಗ ಮಾಡುತ್ತಾರಂತೆ. ದೇವರೇ ತಂದೆ ತಾಯಿಗಳು ಮಕ್ಕಳಿಗಾಗಿ ತ್ಯಾಗ ಮಾಡುತ್ತಾರಂತೆ, ಅವರಲ್ಲಿ ಪ್ರಥಮಗಳಿಲ್ಲವಂತೆ. ನೀನು ಮಾತ್ರ ಮಕ್ಕಳಿಂದಲೇ ದಾನ ಪಡೆಯುವಂತೆ, ಪಡೆದು ಪಡೆದು ಸಂಗ್ರಹಿಸಿರುವೆಯಂತೆ. ನೀನು ಮಾತ್ರ ಮಕ್ಕಳಿಂದಲೇ ದಾನ ಪಡೆಯುವೆಯಂತೆ, ಪಡೆದು ಪಡೆದು ಸಂಗ್ರಹಿಸಿರುವೆಯಂತೆ. ನಿನ್ನ ಕೆಲವು ಆವಾಸದೊಳಗೆ 1000 ಟನ್ನುಗಟ್ಟಲೆ ಚಿನ್ನ, ಬೆಳ್ಳಿ, ನಗದು, ನಾಣ್ಯ ಉಂಟಂತೆ. ನಿನ್ನ ಆವಾಸದೊಳಗೆ 1000 ಟನ್ನುಗಟ್ಟಲೆ ಚಿನ್ನ, ಬೆಳ್ಳಿ, ನಗದು, ನಾಣ್ಯ ಉಂಟಂತೆ. ಅದು ಕೆಲವರಿಗೆ ಮಾತ್ರ ಮೀಸಲಂತೆ. ಅದನ್ನು ಕಾಯಲೆಂದಲೇ 1000 ಕಾವಲುಗಾರಂತೆ. ಚಿನ್ನ, ಬೆಳ್ಳಿ, ನಗದು, ನಾಣ್ಯ ಉಂಟಂತೆ, ಅದು ಕೆಲವರಿಗೆ ಮಾತ್ರ ಮೀಸಲಂತೆ. ಅದನ್ನು ಕಾಯಲೆಂದೇ 1000 ಕಾವಲುಗಾರಂತೆ. ಮುಕ್ಕಾಲು ಪಾಲು ನಿನ್ನ ಮಕ್ಕಳೇ ದುಡಿದ ದುಡ್ಡು, ಮುಕ್ಕಾಲು ಪಾಲು ನಿನ್ನ ಮಕ್ಕಳೇ ದುಡಿದ ದುಡ್ಡು. ನಿನಗೇ ದಾನ ಕೊಟ್ಟ ದುಡ್ಡನ್ನು ಪಡೆದು ಕೆಲವು ಮಕ್ಕಳಿಗೆ ಮಾತ್ರ ಅಘೋಷಿತ ಹಕ್ಕು ಪತ್ರ ಮಾಡಿಸಿತು. ಏಕೆ ದೇವರೇ? ಮುಕ್ಕಾಲು ಪಾಲು ನಿನ್ನ ಮಕ್ಕಳೇ ದುಡಿದ ದುಡ್ಡು, ನಿನಗೇ ದಾನ ಕೊಟ್ಟ ದುಡ್ಡನ್ನು ಪಡೆದು ಕೆಲವು ಮಕ್ಕಳಿಗೆ ಮಾತ್ರ ಅಘೋಷಿತ ಹಕ್ಕು ಪತ್ರ ಮಾಡಿಸಿತು. ಏಕೆ ದೇವರೇ? ಸರ್ವರಕ್ಷಕ ಎಂದರೆ ಯುಗು ಉಂಟೆ? ಸರ್ವರಕ್ಷಕ ಎಂದರೆ ಯುಗು ಉಂಟೆ? ಹಸಿವು ಬಡತನದಿಂದ ನಿನ್ನ ಕೆಲವು ಮಕ್ಕಳು ನಿನ್ನ ಕಣ್ಮುಂದೆ ಒತ್ತಾಡುತ್ತಿದ್ದರೂ ನಿನ್ನ ಖಜಾನೆಯ ಮೊತ್ತ ಏರುತ್ತಲೇ ವರ್ಷಾನುಗಟ್ಟಲೆ. ಹಸಿವು ಬಡತನದಿಂದ ನಿನ್ನ ಕೆಲವು ಮಕ್ಕಳು ನಿನ್ನ ಕಣ್ಮುಂದೆ ಒತ್ತಾಡುತ್ತಿದ್ದರೂ ನಿನ್ನ ಖಜಾನೆಯ ಮೊತ್ತ ಏರುತ್ತಲೇ ಇದೆ ವರ್ಷಾನುಗಟ್ಟಲೆ. ನೀನು ಅವರಿಗಾಗಿ ಖರ್ಚು ಮಾಡುವುದು ಯಾವಾಗ? ಬರೀ ಅವರಿಂದಲೇ ಪಡೆಯುತ್ತಿರುವೆ ಸಹಸ್ರಮಾನಗಳಿಂದ, ಬರೀ ಅವರಿಂದಲೇ ಪಡೆಯುತ್ತಿರುವೆ ಸಹಸ್ರಮಾನಗಳಿಂದ. ಕೊನೆಗೆ ನಿನ್ನ ಸಂಪತ್ತು ಯಾರಿಗಾಗಿ? ಕೊನೆಗೆ ನಿನ್ನ ಸಂಪತ್ತು ಯಾರಿಗಾಗಿ? ನೀನು ಇರುವುದು ಯಾರಿಗಾಗಿ ಎಂಬುದೇ ನಿತ್ಯ ನಿಗೂಢವೇ? ನೀನು ಇರುವುದು ಯಾರಿಗಾಗಿ ಎಂಬುದೇ ನಿತ್ಯ ನಿಗೂಢವೇ? ದೇವರೇ ಸರ್ವ ಸದ್ಗುಣ ಸಂಪನ್ನ ನೀನು. ಹೌದೇ? ದೇವರೇ ಸರ್ವ ಸದ್ಗುಣ ಸಂಪನ್ನ ನೀನು. ಹೌದೇ? ಹಾಗಾದರೆ ನಾವೆಲ್ಲರೂ ಸೇರಿ ನಿನಗೆ ಮೋಸ ಮಾಡುತ್ತಿದ್ದೇವೆ. ನಿನ್ನ ಹೆಸರಿಗೆ ಮಸಿ ಬೆಳೆಯುತ್ತಿದ್ದೇವೆ. ದೇವರೇ ಮನುಷ್ಯರಿಂದ ನೀನು ಹುಷಾರಾಗಿರು, ನಿನ್ನನ್ನು ನೀನು ಕಾಪಾಡಿಕೊ. ದೇವರೇ ಮನುಷ್ಯರಿಂದ ನೀನು ಹುಷಾರಾಗಿರು, ನಿನ್ನನ್ನು ನೀನು ಕಾಪಾಡಿಕೊ. ಧನ್ಯವಾದ.